ಸುಬ್ಬಿ ಇಟ್ಕೊಂಡು ನಮ್ಮ ಏರಿಯಾದಲ್ಲಿ ಹೊಸದ ಹೋಟ್ಲ್ ಓಪನ್ ಆಗೈತೆ. ಆ ಹೋಟ್ಲಲ್ಲಿ ದೋಸೆ ಮೇಲೆ ಉಪ್ಪಿಟ್ಟು ಹಾಕ್ಬಿಟ್ಟು ಕೊಡ್ತಾರೆ. ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತಂತೆ, ಬಾ ಹೋಗಿ ಟ್ರೈ ಮಾಡೋಣ ಅಂತ ಅಂದ್ಲು. ನನಗೂ ಕೂಡ ಕುತೂಹಲ ಜಾಸ್ತಿ ಆಗಿ ಹೋಗಿ ಟ್ರೈ ಮಾಡಿದೆ. ಟೇಸ್ಟ್ ಹೆಂಗಿತ್ತು ಅಂತ ಅಂದ್ರೆ ಬಿಡ್ತಾರೆ. ನಮಸ್ಕಾರ, ಶೇರ್ ಮಾಡೋರ್ಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಈ ಹೋಟ್ಲ್ ಹೆಸರು ಬಂದು RCB ಅಂತ. ಅರೆ ರಾಯಲ್ ಚಾಲೆಂಜ್ ಬೆಂಗಳೂರಲ್ಲ, ರಾಘವೇಂದ್ರ ಕಾಫಿ ಬಾರ್ ಅಂತ. ಇದಿರೋದ್ ಬಂದು ನಮ್ಮ ಪದ್ಮನಾಭ ನಗರದಲ್ಲಿ. ಈ ಹೋಟ್ಲು ಪಕ್ಕ ಸಸ್ಯಾಹಾರಿ ಹೋಟ್ಲು. ಯಾವ ರೇಂಜ್ಗೆ ಅಂತ ಅಂದ್ರೆ ಬೆಳ್ಳುಳ್ಳಿ ಸಹ ಯಾವ್ದೇ ಪದಾರ್ಥಕ್ಕೂ ಬಳಕೆ ಮಾಡಲ್ವಂತೆ, ಆ ರೇಂಜ್ಗೆ ಇದು ಸಸ್ಯಾಹಾರಿ ಹೋಟ್ಲು. ನಾನು ಫಸ್ಟ್ ತಗೊಂಡಿದ್ದೆ ದೋಸೆ ಉಪ್ಪಿಟ್ಟನ್ನ. ನಾನು ನಾರ್ಮಲ್ ದೋಸೆ ಮೇಲೆ ಉಪ್ಪಿಟ್ಟು ಹಾಕ್ಬಿಟ್ಟು ಕೊಡ್ತಾರೆ ಅನ್ಕೊಂಡೆ. ಇಲ್ಲೋಗ್ ನೋಡಿದ್ರೆ ಹೆಸರು ಕಾಳು ದೋಸೆ ಮೇಲೆ ಉಪ್ಪಿಟ್ಟು ಹಾಕ್ಬಿಟ್ಟು ಕೊಟ್ರು. ಅದ್ರ ಜೊತೆಗೆ 2 ತರ ಸಾಂಬಾರು, ಒಂದು ಶುಂಠಿ ಚಟ್ನಿ ಹಾಕ್ಬಿಟ್ಟು ಕೊಟ್ರು. 2 ತರ ಸಾಂಬಾರು ಬಂದು ಒಂದು ಉಡುಪಿ ಸ್ಟೈಲ್ ಸಾಂಬಾರು, ಇನ್ನೊಂದು ಬಂದು ತಮಿಳ್ನಾಡು ಸ್ಟೈಲ್ ಸಾಂಬಾರು. ದೋಸೆನ ಮುರ್ಕೊಂಡು ಉಪ್ಪಿಟ್ಟು ಜೊತೆ ಎತ್ಕೊಂಡು ಚಟ್ನಿ ಜೊತೆ ಹಚ್ಕೊಂಡು ತಿಂದೆ. ಟೇಸ್ಟ್ ಡಿಫ್ರೆಂಟ್ ಆಗು ಇತ್ತು. ಫುಲ್ ದೋಸೆ ಖಾಲಿ ಮಾಡೋಷ್ಟರಲ್ಲಿ ಹೊಟ್ಟೆನೋ ತುಂಬಾ ಇತ್ತು. ಇದು ಬಿಟ್ರೆ ಬೇರೆ ಏನ್ ತಗೊಂಡೆ ಅಂತ ಅಂದ್ರೆ ಇಡ್ಲಿ ವಡೆ ಸಾಂಬಾರು, ಓಪನ್ ಬಟರ್ ಮಸಾಲ ದೋಸೆ, ಹಂಗೆ ಸ್ವೀಟ್ ಕಡುಬು. ಇದು ಇವ್ರ ಹತ್ರ ತುಂಬಾನೇ ಫೇಮಸ್ ಅಂತೆ. ಇಷ್ಟೆಲ್ಲ ತಿಂದು ತೇಗದ್ಮೇಲೆ ಕೊನೆ ಒಂದು ಫಿಲ್ಟರ್ ಕಾಫಿನ ತಗೊಂಡೆ. ತಾಮ್ರದ ಲೋಟದಲ್ಲಿ ಕೊಡ್ತಾರೆ. ಇದ್ರ ಬೆಲೆ ಬಂದು 17 ರೂಪಾಯಿ. ಸ್ಟ್ರಾಂಗ್ ಆಗಿತ್ತು, ಕುಡಿದ್ಮೇಲೆ ನೆಮ್ಮದಿ ಅನಿಸ್ತು. ಒಟ್ನಲ್ಲಿ ಇದು ಬಂದು ಒಳ್ಳೆ ಬ್ರೇಕ್ಫಾಸ್ಟ್ ಪಾಯಿಂಟ್. ನೆಕ್ಸ್ಟ್ ಟೈಮ್ ಏನಾದ್ರು ಪದ್ಮನಾಭ ನಗರ ಕಡೆ ಹೋದ್ರೆ ಪದ್ಮನಾಭ ನಗರ ಪಾರ್ಕ್ ಹತ್ರನೇ ಈ ಹೋಟ್ಲು ಬರುತ್ತೆ. ಒಂದ್ಸತಿ ವಿಸಿಟ್ ಮಾಡಿ. ಇನ್ನು ಮುಂದಿನ ಸಿಗ್ತೀನಿ. ಈಗ ಟಾಟಾ, ಬೈ ಬಾಯ್.